ನಮಸ್ಕಾರ. ಈ ಟಿವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 253ನೇ ತರಗತಿಗೆ ಬಂದಿದ್ದೀವಿ. ಮಹಿಳೆಯರು ಮಾಡಬಹುದಾದಂತಹ ಸುಲಭ ಸಾಧ್ಯವಾದಂಥ ಕೆಲವು ಮುಂಬಾಗಿ ಮಾಡುವ ಆಸನಗಳತ್ತ ಗಮನವನ್ನು ಹರಿಸ್ತಾ ಇದ್ದೀವಿ. ಮುಂಬಾಗಿ ಮಾಡುವ ಆಸನಗಳ ವೈಶಿಷ್ಟ್ಯತೆ ಈಗಾಗಲೇ ತಮಗೆ ಮನದಟ್ಟಾಗಿರಬೇಕು. ಇದು ವಿಶೇಷವಾಗಿ ಒಳ್ಳೆಯ ವಿಶ್ರಾಂತಿಯನ್ನು ನೀಡತಕ್ಕಂತಹ ಆಸನಗಳು. ಆದರೆ ಈ ಮುಂಬಾಗಿ ಮಾಡುವ ಆಸನಗಳನ್ನು ಮಾಡಬೇಕಾದ್ರೆ ಮೊದಲನೇ ಎಚ್ಚರಿಕೆ ಅಂತ ಹೇಳಿದ್ರೆ ಎಲ್ಲೂ ಅನಪೇಕ್ಷಿತವಾದಂಥ ಒತ್ತಡ ಉಂಟಾಗದಂತೆ ಜಾಗ್ರತೆ ವಹಿಸಬೇಕಾಗುತ್ತೆ. ಕೆಲವು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಇದರ ಅಭ್ಯಾಸವನ್ನು ಮಾಡಿ ಇದರ ಪರಿಪೂರ್ಣ ಪ್ರಯೋಜನವನ್ನು ಮಹಿಳೆಯರು ಪಡ್ಕೋಬೋದು. ಈಗ ಮತ್ತೊಂದು ಸುಲಭವಾದಂತಹ ಮುಂಬಾಗಿ ಮಾಡುವ ಆಸನವನ್ನು ಗಮನಿಸೋಣ. ಇಲ್ಲಿ ಮೊದಲಿಗೆ 2 ಕುರ್ಚಿಗಳನ್ನು ಎದುರು ಬದುರು ಹಾಕ್ಕೋಬೇಕು. ನೇರವಾಗಿ ಕೂತಿರಬೇಕು. ಈ ಕಾಲುಗಳನ್ನು ಅಗಲ ಮಾಡಿ ನೇರವಾಗಿ ಕೂತ್ಕೊಳ್ಳಿ. ನಾವು ಮೊದಲೊಂದು ಮುಂಬಾಗಿ ಮಾಡುವ ಆಸನವನ್ನು ಮಾಡಿದ್ವಿ. ಅದು ತಮಗೆ ನೆನಪಿರೋದು. ನಿಧಾನವಾಗಿ ಮುಂದಕ್ಕೆ ಬಾಗಿ ಸ್ಟ್ರೆಚ್ ಆ್ಯಂಡ್ ಬ್ಯಾಂಡ್. ಇಲ್ಲಿ ಹಣೆಯನ್ನು ವಿರಮಿಸಬೇಕು. ಜಸ್ಟ್ ರೆಸ್ಟ್ ದಿ ಫೋರ್ ಹೆಡ್. ಇಲ್ಲೇನಾಗುತ್ತೆ, ಇಲ್ಲಿ ಉದರದ ಭಾಗದ ಮೇಲೆ ಯಾವುದೇ ಒಂದು ಒತ್ತಡ ಇರೋದಿಲ್ಲ. ಉಸಿರಾಟ ಮಾಡಬೇಕಾದ್ರೆ ಇಟ್ ಈಸ್ ಕ್ವೈಟ್ ಫ್ರೀ. ಈಗ ನಿಧಾನವಾಗಿ ಮೇಲಕ್ಕೆ ಇದರಲ್ಲೇ ಒಂದು ವ್ಯತ್ಯಯವನ್ನು ಮಾಡೋದ್ರಿಂದ ಜಸ್ಟ್ ಸ್ಮಾಲ್ ಚೇಂಜ್ ವಿ ಕ್ಯಾನ್ ಮೇಕ್ ದಿ ಪೋಸ್ಚರ್ ಲಿಟಲ್ ಬೆನಿಫಿಷಿಯಲ್, ಸ್ಪೆಷಲಿ ಡ್ಯೂರಿಂಗ್ ದಿ ಪ್ರೀಮೆನ್ಸ್ಟ್ರಲ್ ಟೈಮ್. ಅಂದರೆ ಋತುಸ್ರಾವದ ಮುನ್ನ ಇದರ ಅಭ್ಯಾಸವನ್ನು ಈ ರೀತಿ ಮಾಡೋದರಿಂದ ಹೆಚ್ಚಿನ ಉಪಯುಕ್ತತೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಈಗ ಅದನ್ನು ನಾವು ಗಮನಿಸೋಣ. ಎದೆ ಮೇಲೆ ಕೆತ್ತಬೇಕು. ಈಗ ನಿಧಾನವಾಗಿ ನೋಡಿ, ಇಲ್ಲಿ ದಿಂಬನ್ನು ನಾವು ಹೀಗೆ ಪೂರ್ತಿ ಇಟ್ಕೋಬೇಕು. ಯು ಹ್ಯಾವ್ ಟು ಪುಲ್ ಇಟ್ ಡೀಪ್ ಇನ್ ಟು ದಿ ರೂಟ್ ಆಫ್ ದಿ ಥೈ. ತೊಡೆಯ ಮೂಲ ಭಾಗಕ್ಕೆ ಎಷ್ಟಾಗುತ್ತೋ ಅಷ್ಟು ಹೇಳ್ಕೋಬೇಕು. ನಂತರ ಇದನ್ನು ಹೀಗೆ ಇಟ್ಕೊಂಡು ಎದೆ ಮಧ್ಯಭಾಗ ಮೇಲೆ ಕೆತ್ತಿ ಸ್ಟ್ರೆಚ್ ಆ್ಯಂಡ್ ಜೆಂಟ್ಲಿ ಬೆಂಡ್ ಫಾರ್ವರ್ಡ್. ಕೈಗಳನ್ನು ಬೇಕಾದ್ರೆ ಮಡಚ್ಕೊಳ್ಳಿ. ಕತ್ತನ್ನು ಒಂದು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ಬೋದು ಬೇಕಾದ್ರೆ. ಯು ಕ್ಯಾನ್ ಜಸ್ಟ್ ಟರ್ನ್ ದಿ ನೆಕ್ ಟು ಎ ಸೈಡ್ ಆ್ಯಂಡ್ ಕಂಫರ್ಟಬಲಿ ರಿಲ್ಯಾಕ್ಸ್. ಈಗ ಇಲ್ಲೇನಾಗುತ್ತೆ, ನಾವು ಮೊದಲನೇದು ಈ ರೀತಿ ಬಾಗೋದ್ರಿಂದ ಬೆನ್ನುಗಂಬ ಕುಸಿಯೋದಕ್ಕೆ ಅವಕಾಶ ಇರೋದು. ಈ ಸ್ಪೈನ್ ಕೆನಾಟ್ ಸಿಂಕ್. ಸೊ ಸ್ಪೈನ್ ಈಸ್ ಸ್ಟ್ರೆಚ್ಡ್ ಪ್ರಾಪರ್ಲಿ ಆ್ಯಂಡ್ ದಿ ಕಂಪ್ಲೀಟ್ ಟ್ರಂಕ್ ಈಸ್ ಸಪೋರ್ಟೆಡ್. ಸಪೋರ್ಟ್ ಆಗಿರೋದ್ರಿಂದ ಇಟ್ ಡಸ್ ನಾಟ್ ಸ್ಟ್ರೈನ್ ಎನಿ ಆಫ್ ದೀಸ್ ಮಸಲ್ಸ್. ಮೊದಲನೇದು. ಎರಡನೇದು, ನಾವು ಉಸಿರಾಟವನ್ನು ಮಾಡಬೇಕಾದ್ರೆ ಉದರದ ಭಾಗ ಹಿಗ್ಗುತ್ತೆ. ಅದು ಹಿಗ್ಗಿದಾಗ ಇಲ್ಲಿ ಈ ದಿಂಬಿರೋದ್ರಿಂದ ದಿಂಬು ಮತ್ತು ಉದರದ ಭಾಗದ ನಡುವೆ ಒಂದು ಉಪಯುಕ್ತವಾದಂಥ ಆಂತರಿಕ ನೀವುವಿಕೆ ಉಂಟಾಗುತ್ತೆ. ವಿಶೇಷವಾಗಿ ತಾವು ಗಮನಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ಬರೀ ಉದರದ ಭಾಗ ಅಲ್ಲ, ಈ ಅಸ್ಥಿಕುಹರದ ಭಾಗ, ಬೋಗುಣಿಯ ಪ್ರದೇಶ, ಅದು ಸಹ ಒಳ್ಳೆಯ ಆಂತರಿಕ ನೀವುವಿಕೆಗೆ ಒಳಗಾಗುತ್ತೆ. ಇಟ್ ಆಲ್ಸೋ ಎಕ್ಸ್ಪೀರಿಯನ್ಸಸ್ ಎ ಗುಡ್ ಇಂಟರ್ನಲ್ ಮ್ಯಾಸೇಜಿಂಗ್. ಅಂದರೆ ಪ್ರಮುಖವಾಗಿ ಯುಟೆರಸ್, ಓವರೀಸ್, ಈ ಎಲ್ಲ ಅಂಗಾಂಗಗಳು ಸರಿಯಾದ ಒಂದು ಆಂತರಿಕ ಅಂಗಮರ್ದನಕ್ಕೆ ಒಳಗಾಗುತ್ತೆ. ತನ್ಮೂಲಕ ಅವುಗಳು ತಮ್ಮ ಕಾರ್ಯಕ್ಷಮತೆಯನ್ನು ವೃದ್ಧಿಸ್ಕೊಳ್ಳೋದಕ್ಕೂ ಸಹಾಯ ಆಗುತ್ತೆ. ಜೊತೆಗೆ ಈ ಮುಂಬಾಗಿ ಮಾಡುವ ಆಸನಗಳು ನರಮಂಡಲದ ಮೇಲೆ ಒಳ್ಳೆಯ ಪ್ರಭಾವವನ್ನು ಹೊಂದಿರುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಮಹಿಳೆಯರು ಇದನ್ನು ಬಹಳ ಸುಲಭವಾಗಿ ಅಳವಡಿಸ್ಕೋಬೋದು. ಯು ಕ್ಯಾನ್ ಈಸಿಲಿ ಇನ್ಕಾರ್ಪೊರೇಟ್. ಈ ಎತ್ತರವನ್ನು ಸ್ವಲ್ಪ ಕೆಲವರಿಗೆ ಜಾಸ್ತಿ ಬೇಕಾಗ್ಬೋದು, ಕೆಲವರಿಗೆ ಕಮ್ಮಿ ಬೇಕಾಗ್ಬೋದು. ಅದು ಬಿಟ್ಟರೆ ಒಂದು ಸ್ವಲ್ಪ ಪೆಡಸಾಗಿರ್ತಕ್ಕಂತಹ ಒಂದು ಗುಂಡನೆಯ ದಿಂಬು, ಬೋಲ್ಸ್ಟರ್ ವಿಚ್ ಇಸ್ ರೀಸನಬಲಿ ಸ್ಟಿಫ್, ಅದು ಬೇಕಾಗುತ್ತೆ. 2 ಕುರ್ಚಿ, ನಿಮ್ಮ ಡೈನಿಂಗ್ ಚೇರ್ ಬೇಕಾದರೂ ಹಾಕ್ಬೋದು. ಅದನ್ನು ಬಳಸಿ ಈ ಒಂದು ಆಸನವನ್ನು ಅಭ್ಯಾಸ ಮಾಡ್ಬೋದು. ಇದು ವಿಶೇಷವಾಗಿ ಋತುಸ್ರಾವದ ಮುನ್ನ ಮಾಡೋದಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಋತುಸ್ರಾವದ ಸಮಯದಲ್ಲಿ ಯಾರಿಗೆ ಹೆಚ್ಚಿನ ಒಂದು ತೊಂದರೆ ಇರೋದಿಲ್ವೋ ಅಂತ ಹೇಳಿದ್ರೆ, ಋತುಸ್ರಾವದ ಪ್ರಮಾಣದಲ್ಲಿ ಯಾವುದೇ ಒಂದು ವೈಪರೀತ್ಯಗಳು ಇಲ್ಲದೇ ಇದ್ದವರು ಆ ಋತುಸ್ರಾವದ ಸಮಯದಲ್ಲೂ ಸಹ ಈ ಆಸನವನ್ನು ಅಳವಡಿಸ್ಕೊಂಡು
ಅದರ ಸಂಪೂರ್ಣ ಪ್ರಯೋಜನವನ್ನು ಪಡ್ಕೋಬೋದು. ಇಲ್ಲಿ ಉಸಿರಾಟಕ್ಕೆ ಬಹಳ ಗಮನ ಆದ್ಯತೆ. ನಾವು ಸುಮ್ಮನೆ ಒಂದು ಆಧಾರ ಇಟ್ಕೊಂಡು ಹೀಗೆ ಮುಂದಕ್ಕೆ ಬಾಗಿ ನಮ್ಮ ಮನಸ್ಸನ್ನು ಬೇರೆಲ್ಲೋ ಹರಿಬಿಟ್ರೆ ಅದರಿಂದ ಹೆಚ್ಚಿನ ಪ್ರಯೋಜನ ನಮಗೆ ಉಂಟಾಗೋದಿಲ್ಲ. ಮನಸ್ಸನ್ನು ತೊಡಗಿಸ್ಕೊಂಡು ಉಸಿರಾಟದ ಕಡೆ ಸಮಗ್ರವಾಗಿ ಗಮನ ಕೊಟ್ಟು ಮಾಡ್ತಾ ಇರಬೇಕು. ವಿಶೇಷವಾಗಿ ಇಲ್ಲಿ ಈ ಇಡೀ ಬೆನ್ನುಗಂಬದ ಭಾಗವನ್ನು ಆಂತರಿಕವಾಗಿ ಗಮನಿಸ್ತಾ ಇರಬೇಕು. ಉಸಿರಾಟಕ್ಕೆ ಅದು ನಮ್ಮ ಅನೇಕ ಸ್ನಾಯುಗಳು ಉಸಿರಾಟಕ್ಕೆ ಸ್ಪಂದಿಸ್ತಾನೆ ಇರುತ್ತೆ. ಅದರಲ್ಲಿ ಕೆಲವನ್ನು ನಾವು ಗ್ರಹಿಸ್ತೀವಿ, ಕೆಲವನ್ನು ಗ್ರಹಿಸೋದಿಲ್ಲ. ನಾವು ಹೆಚ್ಚು ಗ್ರಹಿಸಿದಟ್ಟೂ ನಮ್ಮ ಮನಸ್ಸು ನಮ್ಮಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ತನ್ಮೂಲಕ ಆಸನದ ಸಂಪೂರ್ಣ ಉಪಯುಕ್ತತೆ ನಮಗೆ ಲಭ್ಯ ಆಗುತ್ತೆ. ಇದು ಸುಲಭವಾಗಿ ಪ್ರತಿಯೊಬ್ಬರು ಅಳವಡಿಸ್ಕೋಬೋದಾದಂಥದ್ದು. ಯಾರಿಗೆ ಇದು ಇಷ್ಟು ಮುಂದಕ್ಕೆ ಭಾಗಕ್ಕಾಗೋದಿಲ್ವೋ ಅಂಥವರು ಮತ್ತೊಂದೆರಡು ಬ್ಲ್ಯಾಂಕೆಟ್ಗಳನ್ನು ಇಟ್ಕೊಂಡು ಅಭ್ಯಾಸ ಮಾಡುವ ಪ್ರಯತ್ನವನ್ನು ಮಾಡಬೇಕು. ಮತ್ತೊಮ್ಮೆ ಹೇಳ್ತೀನಿ, ಇದು ಕಾಲನ್ನು ಹೀಗೆ ಅಗಲ ಮಾಡಿಬಿಟ್ಟಿರಬೇಕು. ಡೋಂಟ್ ಟ್ರೈ ಟು ಕನ್ಸ್ಟ್ರೈನ್ ದಿ ಥೈ ಆ್ಯಂಡ್ ದಿ ಅಬ್ಡಮನ್. ಡೋಂಟ್ ಡೂ ದ್ಯಾಟ್ ಸೊ ದಟ್ ಯು ಕ್ಯಾನ್ ಈಸಿಲಿ ಬೆಂಡ್ ಫಾರ್ವರ್ಡ್ ಇನ್ ಎ ವೆರಿ ರಿಲ್ಯಾಕ್ಸ್ಡ್ ವೇ. ಮತ್ತು ಈ ಭಾಗ ಯಾವುದೇ ಕಾರಣಕ್ಕೂ ಕುಸಿಬಾರ್ದು. ದಿಸ್ ಶುಡ್ ಬಿ ಸ್ಟ್ರೆಚ್ಡ್ ಪ್ರಾಪರ್ಲಿ. ಸೊ ಯು ಹ್ಯಾವ್ ಟು ಸ್ಟ್ರೆಚ್ ಆ್ಯಂಡ್ ಗೋ. ಇದು ಮಡಚ್ಕೊಂಡು ಬಿಟ್ಟಿದ್ದಾಯಿತು ಅಂತ ಹೇಳಿದ್ರೆ ಉಸಿರಾಟದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಮತ್ತು ಬೆನ್ನುಗಂಬದ ಮೇಲೂ ಸಹ ಅದು ಒಳ್ಳೆಯ ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯ ಇಲ್ಲ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿ ಪೋಸ್ಚರ್ ಆ್ಯಂಡ್ ಪ್ರಾಕ್ಟೀಸ್ ವಿತ್ ಅಟ್ಮೋಸ್ಟ್ ಇನ್ವಾಲ್ವ್ಮೆಂಟ್. ಅದು ಬಹಳ ಮುಖ್ಯ. ನಂತರ ನಿಧಾನವಾಗಿ ಹಸ್ತವನ್ನು ಒತ್ತಿ ಮೇಲಕ್ಕೆ ಏಳಿ. ಈ ಒಂದು ಆಸನವನ್ನು ಸಹ ಸುಮಾರು 3 ರಿಂದ 5 ನಿಮಿಷದಷ್ಟು ಕಾಲ ಕ್ಷೇಮಕರವಾಗಿ ಪ್ರತಿಯೊಬ್ಬರು ಅಭ್ಯಾಸ ಮಾಡಿ ಉಪಯುಕ್ತತೆಯನ್ನು ಪಡ್ಕೋಬೋದು.